गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಆಂಗ್ಲ ವರ್ಷದ 2026ರ ಶುಭಾಶಯಗಳು. ಸೊ ಈ ದಿನ ನಾವು ಈ ದ್ವಾದಶ ರಾಶಿಗಳ ಈ 2026ರ ವಾರ್ಷಿಕ ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ, ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಫಲಾಫಲಗಳು ಸಿಗುವುದುಂಟು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ SSB ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ 2026 ಆ ವಿಷ್ಣು ಪರಮಾತ್ಮ ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ತಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ತಮ್ಮ ಮನಸ್ಸ ಇಚ್ಛಾ ಅನುಗುಣವಾಗಿ ಸಕಲ ಇಷ್ಟಾರ್ಥಗಳನ್ನು ಅವರು ಪೂರೈಸುವಂತಹ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಈ ಒಂದು 2026ರ ವಿಶೇಷ ಅಂತ ನೋಡೋದಾದರೆ, ಈ ಒಂದು ದಿನ ಬಂದಿರೋದು ಗುರುವಾರ ದಿನ. ಅಂದರೆ ತುಂಬ ವಿಶೇಷ, ರಾಯರಿಗೆ ಅರ್ಪಿತವಾದಂತಹ ಅಥವಾ ರಾಯರಿಗೆ ಪ್ರಿಯವಾದಂತಹ ದಿನ ಈ ಒಂದು ಗುರುವಾರ. ಸೊ ಈ ಒಂದು ಗುರುವಾರ ದಿನ ಬಂದಿರೋದರಿಂದ ಈ ಒಂದು ದಿನದ ವಿಶೇಷ ಮತ್ತು ಯಾವೆಲ್ಲ ಗ್ರಹಗಳು ಈ ಒಂದು 2026ರಲ್ಲಿ ಬದಲಾವಣೆ ಮಾಡುವಂಥದ್ದಾಗಿರ್ಬೋದು. ಅಂದರೆ ಪ್ರಮುಖವಾಗಿ ಶನಿ, ಗುರು, ರಾಹು, ಕೇತು ಈ ಒಂದು ಗ್ರಹಗಳ ಒಂದು ಸಂಚಾರ ಮತ್ತು ಇತರೆ ಒಂದಿಷ್ಟು ಪ್ರಮುಖವಾಗಿರತಕ್ಕಂಥ ಗ್ರಹಗಳ ಸಂಚಾರ, ಆ ಒಂದು ಎಲ್ಲ ಅಂಶಗಳೊಳಗೊಂಡಂತೆ ದ್ವಾದಶ ರಾಶಿಗಳ ಒಂದಿಷ್ಟು ಫಲಾಫಲಗಳನ್ನು ತಿಳಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನ. ಮತ್ತು ನಿಮಗೆ ಉಗಾದಿಗೆ ಆಯ ವ್ಯಯ ಒಂದು ನಮ್ಮ ಹಿಂದೂ ಸಂಪ್ರದಾಯದಂತೆ ಯಾವೆಲ್ಲ ಒಂದಿಷ್ಟು ರಾಶಿಗಳಿಗೆ ಅನುಕೂಲ ಅನಾನುಕೂಲ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ಳೋಣ. ಇವತ್ತು ಈ 2026 ಸಂಕ್ಷಿಪ್ತವಾಗಿ ಎಲ್ಲ ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಗಳು ಸಿಗುವಂಥದ್ದಾಗುತ್ತೆ ಅದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು 2026 ಪ್ರಾರಂಭ ದಿನದ ಒಂದು ತಿಥಿ, ವಾರ, ನಕ್ಷತ್ರ ಮತ್ತು ವಿಶೇಷ ಏನಿದೆ ಈ ಒಂದು ದಿನದಲ್ಲಿ ನೋಡೋಣ. ಒಂದು ಗುರುವಾರದ ವಿಶೇಷ, ಇಲ್ಲಿ ರಾಯರಿಗೆ ಪ್ರಿಯವಾಗಿರತಕ್ಕಂತಹ ದಿನ 2026 ಮೊದಲನೆಯ ದಿನ ಜನವರಿ 1/1/2026. ಇಲ್ಲಿ ತುಂಬ ವಿಶೇಷದಿಂದ ಕೂಡಿದೆ. ಇಲ್ಲಿ ಎಲ್ಲವನ್ನು ನೀವು ನೋಡಿದರೆ ತುಂಬ ವಿಶೇಷ ಇದೆ ಈ ದಿನ. ಅದರಲ್ಲೂ ಪ್ರದೋಷ ದಿನ, ಶಿವನಿಗೆ ಪ್ರಿಯವಾಗಿರ್ತಕ್ಕಂತಹ ದಿನ ಪ್ರದೋಷ. ಈ ಪ್ರದೋಷ ದಿನ ಶಿವನಿಗೆ ನಾವು ಎಷ್ಟು ಆರಾಧನೆ ಮಾಡಿರ್ತೀವಿ ಅಷ್ಟು ನಮಗೆ ಒಳ್ಳೆಯ ಭಾಗ್ಯಗಳನ್ನು ಕರುಣಿಸುವಂತಹ ದಿನ. ಈ ಕಡೆ ಗುರುಗಳ ಒಂದು ದಿನ. ಅದೇ ರೀತಿಯಾಗಿ ಧನುರ್ಮಾಸ, ಪುಷ್ಯ ಮಾಸ, ಶೂನ್ಯ ಮಾಸ ಅಂತ ಕರೆಯುವಂತಹ ಮಾಸ ಬೇರೆ, ದಕ್ಷಿಣಾಯಣ. ಇನ್ನು ಸಂಕ್ರಾಂತಿಗೆ ಉತ್ತರಾಯಣ ಪ್ರಾರಂಭ ಆಗುತ್ತೆ, ಅಲ್ಲಿವರೆಗೂ ದಕ್ಷಿಣಾಯನ. ಅಂದರೆ ಈ ಒಂದು 2026 ಪ್ರಾರಂಭದ ದಿನ ದಕ್ಷಿಣಾಯನದಿಂದ ಕೂಡಿದೆ. ಹೇಮಂತ ಋತು ಇದೆ. ಅದೇ ರೀತಿ ಶುಕ್ಲ ಪಕ್ಷ. ಈ ದಿನದ ವಿಶೇಷ ಅಂತೇಳಿದರೆ 2 ತಿಥಿ ಬಂದಿದೆ. ಇಲ್ಲಿ 2 ಅಲ್ಲ 3 ತಿಥಿ. ದ್ವಾದಶಿ ತಿಥಿ ಇದೆ, ತ್ರಯೋದಶಿ ತಿಥಿ ಇದೆ, ನಂತರ ಚತುರ್ದಶಿ ತಿಥಿ ಇದೆ. ಅಂದರೆ ಈ 2026 ಜನವರಿ 1ನೇ ತಾರೀಕು 3 ತಿಥಿಗಳು ವಿಶೇಷ ಕೂಡಿದೆ. ಒಂದು ದ್ವಾದಶಿ, ಒಂದು ತ್ರಯೋದಶಿ, ಒಂದು ಚತುರ್ದಶಿ. ಅಂದರೆ ಸಮಯಕ್ಕೆ ಅನುಗುಣವಾಗಿ ಈ ಒಂದು 3 ತಿಥಿಗಳು ಬರುವಂಥದ್ದಾಗಿದೆ. ಅದೇ ರೀತಿಯಾಗಿ ಈ ದಿನ ಅಂದರೆ ನಿಮಗೆ 3 ನಕ್ಷತ್ರಗಳು ಬರ್ತಾ ಇದೆ. ಅಂದರೆ ಈ ದಿನ ಜನಿಸಿರತಕ್ಕಂತಹ ಮಕ್ಕಳಿಗೆ ಒಂದು ಕೃತಿಕಾ ನಕ್ಷತ್ರ ಬರ್ಬೋದು, ಇಲ್ಲ ರೋಹಿಣಿ ನಕ್ಷತ್ರ ಬರ್ಬೋದು, ಇಲ್ಲ ಮೃಗಶಿರ ನಕ್ಷತ್ರ ಬರ್ಬೋದು. ಅಂದರೆ ಈ 2026 1ನೇ ತಾರೀಕು ಹುಟ್ಟುವಂಥ ಮಗುಗೆ ಕೃತಿಕಾ ನಕ್ಷತ್ರ ಆದರೂ ಆಗ್ಬೋದು, ರೋಹಿಣಿ ನಕ್ಷತ್ರ ಆದರೂ ಆಗ್ಬೋದು, ಮೃಗಶಿರ ನಕ್ಷತ್ರ. ಅಂದರೆ 3 ನಕ್ಷತ್ರಗಳು ಕೂಡ ಈ ಒಂದು ದಿನ ಇದೆ. ಈ ದಿನದ ಯೋಗ ಶುಭ ಯೋಗ ಇದೆ, ನಂತರ ಶುಕ್ಲ ಯೋಗ ಕೂಡ ಕೂಡಿ ಬರುವಂಥದ್ದಾಗತ್ತೆ. ಮತ್ತು ಇಲ್ಲಿ ವಿಶೇಷ ಅನುಗುಣವಾಗಿ ನೋಡೋದಾದರೆ ಈ ದಿನದ ರಾಶಿ ಅಂತ ನೋಡೋದಾದರೆ ವೃಷಭ ರಾಶಿ ಇದೆ.
ಇನ್ನು ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಒಟ್ಟಿಗೆ ಧನುಷ್ ರಾಶಿಯಲ್ಲಿ ಬುಧ, ಕುಜ, ರವಿ, ಶುಕ್ರ ಈ 4 ಗ್ರಹಗಳು ಧನುರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಸಂಚಾರದ ಅಂತ ನೋಡೋದಾದರೆ ಅಂದರೆ ಈ 2026ರಲ್ಲಿ ಸಂಚಾರ, ಈ ಒಂದು ಶನಿ ಮಹಾರಾಜರು ವರ್ಷ ಪೂರ್ತಿ ನಿಮಗೆ ಮೀನರಾಶಿಯಲ್ಲೇ ಇರ್ತಾರೆ. ಇವರ ಜೊತೆಗೆ ಗುರು ಸಂಯೋಗವು ಕೂಡ ಉಂಟಾಗುತ್ತೆ. ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಅನಾನುಕೂಲಗಳು ಕಂಡುಬರುವಂಥದ್ದಾಗಿರುತ್ತೆ. ಇನ್ನು ಅದೇ ರೀತಿ ರಾಹು ಕೇತು ಸಂಚಾರ ನವೆಂಬರ್ 25ರಂದು ಬದಲಾವಣೆ ಆಗುತ್ತೆ. ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬರುವಂಥರಾಗ್ತಾರೆ. ಈ ಕಡೆ ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥವ್ರಾಗ್ತಾರೆ. ಅದೇ ರೀತಿಯಾಗಿ ಗುರು ಈ ಒಂದು 2026ರಲ್ಲಿ 3 ಬಾರಿ ಚೇಂಜ್ ಆಗ್ತಾರೆ. ಗುರು ಅಂದರೆ ಇಲ್ಲಿ ಗುರು ಸದ್ಯಕ್ಕೆ ಮಿಥುನ ರಾಶಿಯಲ್ಲಿ ಇದ್ದಾರೆ, ತದನಂತರ ಕರ್ಕಾಟಕ ರಾಶಿಗೆ ಹೋಗ್ತಾರೆ, ಮತ್ತೆ ಸಿಂಹ ರಾಶಿಗೆ ಹೋಗಿ ಮತ್ತೆ ಕರ್ಕಾಟಕ. ಈ ರೀತಿಯಲ್ಲಿ ಕೆಲವೊಂದು ಬದಲಾವಣೆಗಳು, ಹಿಮ್ಮುಖ ಚಲನೆ ಈ ರೀತಿಯಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಬುಧ, ಶುಕ್ರ, ಸೂರ್ಯ, ಕುಜ ಇವರೆಲ್ಲ ಆಯಾ ಒಂದು ತಿಂಗಳಲ್ಲಿ ಬದಲಾವಣೆ ಆಗಿರುತ್ತೆ. ಅದನ್ನು ಮಾಸಿಕ ಭವಿಷ್ಯದಲ್ಲಿ ಮತ್ತು ವಾರದ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ ಅಂತ ಪ್ರಯತ್ನ ಮಾಡೋಣ. ಈ ರೀತಿಯಾಗಿ ವರ್ಷ ಪೂರ್ತಿ ಇರುವಂತಹ ಒಂದಿಷ್ಟು ಬೆಳವಣಿಗೆ, ಈ ಬೆಳವಣಿಗೆ ಅನುಗುಣವಾಗಿ ನಮ್ಮ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವೆಲ್ಲ ಫಲಾಫಲಗಳು ಸಿಗುತ್ತೆ ಅದೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಈ 2026 ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಗ್ರಹಗಳ ಒಂದು ಸ್ಥಿತಿಗಳನ್ನು ನೋಡೋದಾದರೆ ನಿಮಗೆ ಇಲ್ಲಿ ಶನಿ, ಗುರು, ರಾಹು, ಕೇತು ಈ 4 ಗ್ರಹಗಳ ಒಂದಿಷ್ಟು ಅನುಕೂಲತೆ ಈ ಒಂದು 2026ರಲ್ಲಿ ಕಂಡುಬರುವಂಥದ್ದಾಗುತ್ತೆ. ಇನ್ನು ಶನಿ ಅಷ್ಟಮ ಶನಿಯಲ್ಲಿದ್ದರೆ ನಿಮಗೆ ಲಾಭ ಹೇಗೆ ಗುರುಗಳೇ ಅಂತ ಹೇಳೋದಾದರೆ, ನಿಮಗಿಲ್ಲಿ ಏನು ಮಾಡ್ತಾನೆ ಅಂದರೆ ಶನಿ ಫಿಲ್ಟ್ರ್ ಮಾಡಿಸ್ತಾನೆ. ಅಂದರೆ ಕೆಲವೊಂದು ಕೆಲಸಗಳಿಗೆ ಇನ್ವಾಲ್ವ್ ಮಾಡಿಸ್ತಾನೆ. ಆ ಕೆಲಸದಲ್ಲಿ ಲಾಭದ ಜೊತೆಗೆ ನಿಮ್ಮನ್ನು ಟ್ಯಾಗ್ ಮಾಡ್ತಾನೆ. ಅಂದರೆ ಈಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರ ಅಂದ್ಕೊಳ್ಳಿ, ನಿಮ್ಮ ಮುಂದಾಳತ್ವದಲ್ಲಿ ಹೋದರೆ ಲಾಸ್ ಆಗುತ್ತೆ. ಆದರೆ ಬೇರೆಯವರ ಮುಂದಾಳತ್ವದಲ್ಲಿ ನೀವು ಅವರ ಜೊತೆ ಭಾಗಿಯಾದರೆ ಅವರ ಲಾಭ ನಿಮಗೆ ಸಿಗುವಂತೆ ಮಾಡ್ತಾರೆ. ಆ ರೀತಿಯಲ್ಲಿ ಅಂದರೆ ಇಲ್ಲಿ ನಿಮ್ಮ ಒಂದು ಲೀಡರಲ್ಲಿ ಲಾಭ ಇಲ್ಲ, ಇನ್ನೊಬ್ಬರ ಒಂದು ಲೀಡರಲ್ಲಿ ಅವರಿಗೆ ಸಿಕ್ಕಿರತಕ್ಕಂಥ ಕ್ರೆಡಿಟ್ ನಿಮಗೂ ಸಿಗುತ್ತೆ. ಆ ರೀತಿಯಲ್ಲಿ 2026 ಶನಿ ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ ಅದರಲ್ಲಿ, ಆಯಿತಾ. ಇನ್ನು ಅದೇ ರೀತಿಯಾಗಿ ಗುರು ಏನು ಮಾಡ್ತಾನೆ ಅಂದರೆ ಕೆಲವೊಂದಿಷ್ಟು ನಿಮಗೆ ವೃತ್ತಿಯಲ್ಲಿ ಲಾಭ ಗಳಿಸುವಂತೆ ಮಾಡ್ತಾನೆ, ಮತ್ತು ನಿಮಗೆ ವಿದೇಶಕ್ಕೆ ಹೋಗೋದು ಮಾಡ್ತಾನೆ. ಕೆಲವೊಂದು ವಿದೇಶದಿಂದ ಶುಭ ವಾರ್ತೆಗಳನ್ನು ತಿಳಿಸುವಂಥದ್ದಾಗುತ್ತೆ ಗುರು ಗ್ರಹದಿಂದ. ಇನ್ನು ರಾಹುವಿನಿಂದ ಏನಾಗುತ್ತಂದರೆ ಸಂಬಂಧಗಳು ಬಿಗಡಾಯಿಸಿರೋದನ್ನು ಗಟ್ಟಿ ಮಾಡ್ತಾನೆ. ಅಂದರೆ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೀವಲ್ಲ ಅದನ್ನು ಅವನು ಹೈಲೈಟ್ ಮಾಡಿಸಿ ನಿಮ್ಮಿಬ್ಬರ ಮಧ್ಯೆ ಇರತಕ್ಕಂಥ ಕಂದಕನ್ನು ನಿವಾರಣೆ ಮಾಡಿ ಮತ್ತೆ ಅನ್ಯೋನ್ಯತೆಯಾಗಿರುವಂತೆ ನೋಡ್ಕೊಳ್ತಾ. ಇನ್ನು ಕೇತುವಿನಿಂದ ಏನಾಗುತ್ತಂದರೆ ನಿಮ್ಮ ಒಂದು ಟೋಟಲಿ ಮನಸ್ಸನ್ನು ಫಿಲ್ಟ್ರ್ ಮಾಡಿಸ್ತಾನೆ, ಒಂದಿಷ್ಟು ಅನುಕೂಲತೆಗಳನ್ನು ಕೊಡುವಂಥ ಮಾಡ್ತಾನೆ. ಕೆಲವೊಮ್ಮೆ ನಿಮ್ಮನ್ನು ಬೇರೆ ಬೇರೆ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯನ್ನು ಕೇತು ತೆಗೆದುಕೊಳ್ಳುವಂತನಾಗ್ತಾನೆ. ಅಂದರೆ ಇಲ್ಲಿ ಓವರಾಲ್ ಆಗಿ ಸಿಂಹರಾಶಿಯವರಿಗೆ ಈ 2026 ಒಂದಿಷ್ಟು 2025ಕ್ಕಿಂತ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ವಿಷಯಕವಾಗಿ ಬರೋದಾದರೆ ನಿಮಗೆ ವೃತ್ತಿಯಲ್ಲಿ ಉತ್ತಮ ಆದಾಯ ಇರುತ್ತೆ, ವ್ಯಾಪಾರದಲ್ಲೂ ಉತ್ತಮ ಆದಾಯ ಇರುತ್ತೆ. ಆದರೆ ಖರ್ಚುಗಳಿಗೆ ಕಡಿವಾಣ ಹಾಕಲು ಸಾಧ್ಯವಿಲ್ಲ. ವೈಯಕ್ತಿಕ ಖರ್ಚು, ಅನಾರೋಗ್ಯದ ಖರ್ಚು, ಈ ಟೂರುಗಳಿಗೆ ಖರ್ಚು, ಆಧ್ಯಾತ್ಮಿಕ ಖರ್ಚು, ಕೌಟುಂಬಿಕ ಖರ್ಚು, ರಾಜಕೀಯ ಖರ್ಚುಗಳ ಪಟ್ಟಿ ನೋಡ್ತಾ ಹೋದರೆ ತುಂಬ ಇದೆ. ಆದಾಯ ಒಂದೇ, ಖರ್ಚುಗಳು ಮಾತ್ರ ಜಾಸ್ತಿ ಇರುತ್ತೆ. ಅದಕ್ಕೆ ಮೂಲ ಕಾರಣ ಅಷ್ಟಮ ಶನಿ.
ಇನ್ನು ಅದೇ ರೀತಿಯಾಗಿ ಜೂನ್ ನಂತರ ಇನ್ನೂ ಹೆಚ್ಚು ಖರ್ಚುಗಳು ಬರುವಂಥದ್ದಾಗತ್ತೆ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಪ್ರಯಾಣದ ಖರ್ಚು ಅತಿಯಾಗಿ ಬರುವಂಥದ್ದಾಗ್ಬೋದು, ಸಾಲ ಅತಿಯಾಗಿ ಮಾಡುವಂಥದ್ದಾಗತ್ತೆ ಈ 2026. ನೋಡಿ, ನಾನು ಮುಂಚೆನೇ ಹೇಳಿದ್ದೀನಿ, ಈ ಅಷ್ಟಮ ಶನಿಯಲ್ಲಿ ಸಾಲ ದಯವಿಟ್ಟು ಮಾಡಲು ಹೋಗಬೇಡಿ ಅಂತ. ಬಟ್ ಅನಿವಾರ್ಯತೆ ಇದ್ದರೆ ಮಾತ್ರ ಮಾಡಿ, ಅದು ಕಡಿಮೆ ಪ್ರಮಾಣದಲ್ಲಿ ಇರಲಿ. ಇಲ್ಲದೇ ಇದ್ದರೆ ಇದನ್ನು ತೀರಿಸೋದು ತುಂಬ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಉಳಿತಾಯ ಯೋಜನೆಗೆ ಕೈ ಹಾಕ್ತೀರಾ, ಬಟ್ ಅದು ಸ್ಟ್ಯಾಂಡ್ ಆಗೋದಿಲ್ಲ, ಮತ್ತು ಯಥಾ ಪ್ರಕಾರ ನಡೀತಾನೆ ಇರುತ್ತೆ ಅಂತೇಳಿ. ಇನ್ನು ಉದ್ಯೋಗದ ವಿಷಯಕ್ಕೆ ಬರೋದಾದರೆ ನಿಮಗೆ ಪದೋನ್ನತಿ, ಗೌರವ, ಸಂಪಾದನೆ ಮತ್ತು ನಿಮ್ಮ ಒಂದು ಇನ್ವಾಲ್ವ್ಮೆಂಟನ್ನು ವಾಲಂಟಿಯರ್ ಆಗಿ ತಗೊಳ್ತಾ ಇರೋದನ್ನು ಎಲ್ಲರಿಗೂ ಇಷ್ಟ ಆಗುತ್ತೆ, ಮತ್ತು ಕೆಲವನ್ನು ಬೆಂಬಲಿಸ್ತಾರೆ, ಮತ್ತು ಕೆಲವೊಂದಿಷ್ಟು ಅವಕಾಶಗಳು ಸಿಗುವಂಥದ್ದಾಗುತ್ತೆ, ಪ್ರಮೋಷನ್ ಸಿಗುವಂಥದ್ದು, ಒಳ್ಳೆಯ ಉನ್ನತ ಹಂತ ಸಿಗುವಂಥದ್ದು ಆಗ್ಬೋದು. ಜೂನ್ ನಂತರ ಕೆಲಸ ಬದಲಾವಣೆ ಆಗುತ್ತೆ, ಮತ್ತು ನೀವು ಪ್ರಮೋಷನ್ಗೆ ಸಿಗಲಿಲ್ಲ ಅಂತ ಕೋಪಗೊಂಡು ಕಂಪ್ನಿ ಚೇಂಜ್ ಮಾಡ್ಕೋಬೋದು, ಅಥವಾ ಕಂಪ್ನಿನೇ ನಿಮಗೆ ಬಿಡಬಹುದು. ಈ ರೀತಿಯಲ್ಲಿ ಒಂದಿಷ್ಟು ಬದಲಾವಣೆಗಳು ಜೂನ್ ನಂತರ ಆಗುವಂಥದ್ದಾಗತ್ತೆ. ಇನ್ನು ವ್ಯಾಪಾರ ದೃಷ್ಟಿಯಲ್ಲಿ ಬರೋದಾದರೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಏನಿರುತ್ತೋ ಅದು ಬಿಗಡಾಯಿಸುವಂಥದ್ದಾಗುತ್ತೆ ಜೂನ್ ನಂತರ. ಎಲ್ಲವೂ ನಿಮ್ಮ ತಲೆ ಭಾರ ಮೇಲೆ ಬೀಳುವಂಥದ್ದಾಗ್ಬೋದು. ಇದರಿಂದ ಖರ್ಚುಗಳು ಇನ್ನೂ ಜಾಸ್ತಿ ಬರುವಂಥದ್ದಾಗ್ಬೋದು. ಕೆಲವೊಮ್ಮೆ EMI ಕಟ್ಟಲಿಕ್ಕೂ ನೀವು ಪರದಾಟ ಪಡುವಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ವ್ಯಾಪಾರದಲ್ಲಿ ಸಿಂಹರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯದ ವಿಷಯಕ್ಕೆ ಬರೋದಾದರೆ, ದಾಂಪತ್ಯದಲ್ಲಿ ಅಹಂ ಅನ್ನೋ ಒಂದು ಪದ ನಿಮ್ಮನ್ನು ಪದೇ ಪದೇ ಕಾಡ್ತಾ ಇರುತ್ತೆ. ಎಲ್ಲದಕ್ಕೂ ನಾನು 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 ಅಂತ ಹೇಳಿ ಗಂಡ ಹೆಂಡತಿಯ ಮಧ್ಯೆ ದಾಂಪತ್ಯದಲ್ಲಿ ಬಿರುಕು ಬರುವಂಥದ್ದಾಗತ್ತೆ. ಹೆಂಡತಿ ಗಂಡ ಮಾತು ಕೇಳದೇ ಇರೋದು, ಗಂಡ ಹೆಂಡತಿ ಮಾತು ಕೇಳದೇ ಇರೋದು, ಈ ರೀತಿಯಲ್ಲಿ ವಾದ ವಿವಾದಗಳು ನಿತ್ಯ ನಿರಂತರ ನಿಮ್ಮಲ್ಲಿ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಜೂನ್ ನಂತರ ಕೆಲವೊಂದಿಷ್ಟು ಸುಧಾರಣೆ ಹಂತಕ್ಕೆ ಬರುವಂಥದ್ದಾಗತ್ತೆ. ಇಲ್ಲಿ ತಾಳ್ಮೆ ಎಷ್ಟು ನೀವು ವಹಿಸ್ಕೊಳ್ತೀರೋ ಅಷ್ಟು ಉತ್ತಮ ಅಂತಲೇ ಹೇಳ್ಬೋದು, ಅದು ಹೆಣ್ಣಿರಲಿ ಗಂಡಿರಲಿ. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ, ಹೃದಯ ಬೆನ್ನು ಸಮಸ್ಯೆ ಅತಿಯಾಗಿ ಕಾಣುತ್ತೆ. ಹೃದಯ ಸಮಸ್ಯೆ ತುಂಬ ಇರುತ್ತೆ. ಸಿಂಹರಾಶಿಯವರು ತುಂಬ ಸೆನ್ಸಿಟಿವ್, ಇವಾಗಲೇ ಹೇಳ್ತಾ ಇದ್ದೀವಿ. ಹಾಗಾಗಿ ಸಿಂಹರಾಶಿಯವರು ಆದಷ್ಟು ಹೃದಯಕ್ಕೆ ಏನಾದರೂ ತೊಂದರೆ ಅಂತ ಕಂಡು ಬಂದರೆ ಖಂಡಿತವಾಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಮಾನಸಿಕವಾಗಿ ಏನು ಚಿಂತನೆ ಅತಿಯಾಗಿ ಮಾಡಲು ಹೋಗಬೇಡಿ ಸಿಂಹರಾಶಿಯವರು. ಇನ್ನು ಅದೇ ರೀತಿಯಾಗಿ ದೈಹಿಕವಾಗಿ ಸ್ವಲ್ಪ ವೀಕ್ ಆಗಿಬಿಡ್ತೀರಾ ಈ ವರ್ಷ. ಇದಕ್ಕೆ ಕಾರಣ ಅಷ್ಟಮ ಶನಿ, ಅಂದರೆ ದೇಹದ ಭಾರ ಕಡಿಮೆ ಆಗುತ್ತೆ. ಎಲ್ಲೋ ಊಟ ರುಚಿಸೋದಿಲ್ಲ, ರುಚಿಸಿದ್ರೂ ಕಡಿಮೆ ಒಂದು ಊಟ, ಅಥವಾ ಸಮಯಕ್ಕೆ ಊಟ ಮಾಡದೇ ಇರುವುದು, ಈ ಎಲ್ಲ ಕಾರಣಗಳಿಂದ ನಿಮ್ಮ ದೇಹದ ತೂಕ ಕಡಿಮೆ ಆಗುವಂಥದ್ದಾಗತ್ತೆ ಈ ಒಂದು ವರ್ಷ ಅಂತ. ಇನ್ನು ನಿಮಗೆ ಈ ಒಂದು ವರ್ಷದಲ್ಲಿ ಯೋಗಗಳು ಕೂಡಿ ಬರುವಂಥದ್ದು ಏನಾದರೂ ಇದ್ದರೆ ಅದು ವೃತ್ತಿ ಯೋಗ. ಅಂದರೆ ವೃತ್ತಿಯಲ್ಲಿ ಒಳ್ಳೆಯ ಏಳಿಗೆ ಇದೆ, ಬದಲಾವಣೆ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ವಿದೇಶಕ್ಕೆ ಹೋಗಿ ಬರ್ತೀರಾ, ಏನೋ ಒಂದಿಷ್ಟು ಯೋಗಗಳು ನಿಮಗೆ ವೃತ್ತಿಯಲ್ಲಿ ಸಿಗುವಂಥದ್ದಾಗತ್ತೆ. ಅದರಲ್ಲೂ ವಿದೇಶಿ ಯೋಗ ತುಂಬ ಹತ್ತಿರದಲ್ಲಿದೆ. ನಿಮಗೆ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಫಲ ಸಿಗುವಂಥದ್ದು ಇದೆ. ಇನ್ನು ಆಧ್ಯಾತ್ಮಿಕ ಯೋಗ, ತುಂಬ ದೇವರನ್ನು ದರ್ಶನ ಮಾಡ್ಕೊಂಡು ಬರ್ತೀರಾ, ದೇವರ ಬಗ್ಗೆ ಅತಿಯಾದ ನಂಬಿಕೆ, ದೇವರನ್ನು ನೀವು ಅತಿಯಾಗಿ ಏನಂತೀರ ಪೂಜೆ ಪುನಸ್ಕಾರಗಳಲ್ಲಿ ಇನ್ವಾಲ್ವ್ ಆಗೋದು ಅತಿಯಾಗಿ ಕಂಡುಬರುವಂಥದ್ದಾಗತ್ತೆ. ಇನ್ನು ಬದಲಾವಣೆ ಪರಿವರ್ತನಾ ಯೋಗ, ಅಂದರೆ ಕೆಲವೊಂದು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಬದಲಾವಣೆ ಮಾಡ್ಕೊಳ್ತೀರಾ, ಮಾತಿನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ತೀರಾ, ಕೆಲವು ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಮಾಡುವಂಥ ಯೋಗಗಳು ಈ ಒಂದು 2026ರಲ್ಲಿ ಕೂಡುವಂಥದ್ದಾಗುತ್ತೆ. ಇನ್ನು ಸಾಮಾನ್ಯ ಕಷ್ಟಗಳು ಅಂತ ಬರೋದಾದರೆ ಯಾವುದು ಅಂತ ಹೇಳಿದರೆ, ಅಚಾನಕ್ಕಾಗಿ ಕೆಲವು ಖರ್ಚುಗಳು, ಅದರಲ್ಲಿ ಸಂಬಂಧಗಳಲ್ಲಿ ತಪ್ಪುಗಳು ಬರುವಂಥದ್ದು, ಇನ್ನು ಆರ್ಥಿಕ ಬಿಕ್ಕಟ್ಟು, ಇನ್ನು ಅಹಂಕಾರ, ಈ ಒಂದಿಷ್ಟು ಸಾಮಾನ್ಯ ಕಷ್ಟಗಳು ಇರುತ್ತೆ. ಇದರ ಬಗ್ಗೆ ಸ್ವಲ್ಪ ಪದೇ ಪದೇ ಗಮನ ಕೊಟ್ಟರೆ ತುಂಬ ಉತ್ತಮ ಅಂತಲೇ ಹೇಳಿ. ಇನ್ನು ಪರಿಹಾರ ಅಂತ ವಿಷಯಕ್ಕೆ ಬರೋದಾದರೆ, ಈ ಒಂದು ವರ್ಷದಲ್ಲಿ ಆದಷ್ಟು ಶನಿದೇವರ ಜಪ ಮಾಡಿ, ಪ್ರತಿ ಶನಿವಾರ ಶನಿದೇವರ ದರ್ಶನ ಮಾಡ್ಕೊಂಡು ಬನ್ನಿ, ಮತ್ತು ಪ್ರತಿ ಅಮಾವಾಸ್ಯೆ ದಿನ ಶನಿದೇವರಿಗೆ ಎಳ್ಳು ಬತ್ತಿಯನ್ನು ಹಚ್ಚಿ ಹಾಗೂ ಎಳ್ಳನ್ನು ದಾನ ಮಾಡಿ. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅದೇ ರೀತಿಯಾಗಿ ಯಾರಾದರೂ ವಯಸ್ಸಾದವರಿಗೆ ಏನಾದರೂ ಸಹಾಯ ಮಾಡಿ, ಇದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳೋದಾದರೆ ಈ ಒಂದು 2026 ಸ್ವಲ್ಪ ನಿಮ್ಮ ಒಂದು
ವೃತ್ತಿ ಬದುಕು ಬದಲಾವಣೆ ಆಗ್ತಾ ಇರೋದ್ರಿಂದ ಸ್ವಲ್ಪ ನೆಮ್ಮದಿ ಸಿಗುವಂಥದ್ದಿದೆ. ಇನ್ನು ಅಷ್ಟಮ ಶನಿ ಇರೋದರಿಂದ ಕೆಲವು ಒತ್ತಡಗಳು, ಕೆಲವು ಖರ್ಚುಗಳು, ಕೆಲವು ಸಂಬಂಧಗಳು ಇವು ಯಥಾ ಪ್ರಕಾರ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಈ ಶನಿ ಜಪಗಳನ್ನು ಮಾಡಿಸೋದು ತುಂಬ ಉತ್ತಮ. ಒಬ್ಬ ಬ್ರಾಹ್ಮಣನ ಮುಖಾಂತರ ಶನಿ ಜಪವನ್ನು ಮಾಡಿಸಿ ಸ್ವಲ್ಪ ನಿಮ್ಮ ಮನಸ್ಸು ನೆಮ್ಮದಿಯಾಗಿರುವಂತೆ ನೋಡಿಕೊಳ್ಬೋದು ಅಂತಲೇ ಹೇಳಬಹುದು. ಇದಾಗಿತ್ತು ಈ 2026 ಸಿಂಹ ರಾಶಿಯವರ ಒಂದಿಷ್ಟು ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.